ನೀವು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತೀರಲ್ವಾ, ಆವಾಗ ಬರೋದು. ಬದನೆಕಾಯಿ ಅರವತ್ತು. ಸರ್ ನಿಮ್ದು ಯಾವ್ಯಾವ ಗಿಡಗಳು ಸಿಗುತ್ತೆ ಅಂತ ಹೇಳ್ತಾರಾ? ಯಾವ್ದಾವ್ ಸಿಗುತ್ತೆ ಹೇಳ್ತಾರೆ? ಇಲ್ಲಿ ಹಾಕಿದೀವಿ ಬೋರ್ಡ್ ಎಲ್ಲ. ನಮ್ಮಲ್ಲಿ ಒಂದು 200 ವೆರೈಟೀಸ್ ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ನಮ್ಮ ಲೋಕಲ್ ಅಲ್ಲಿ ಇರುವಂತ ಹಲಸು, ಮಾವು, ಸೀಬೆ, ಸಪೋಟ, ದಾಳಿಂಬೆ, ಓಕೆ. ಅದಲ್ದಲೆ ಎಕ್ಸಾಟಿಕ್ ಫ್ರೂಟ್ಸ್. ಓಕೆ. ಈಗ ಪನ್ನೇರಳೆ, ರೋಸ್ ಆಪಲ್, ಇದು ಇನ್ನೊಂದು ಮಲಿಯನ್ ಆಪಲ್, ವಾಟರ್ ಆಪಲ್, ರಂಬುಟಾನ್, ಮ್ಯಾಂಗೋಸ್ಟಿನ್, ಎಲ್ಲಾ ತರ ಫ್ರೂಟ್ಸ್ ಸಿಗುತ್ತೆ. ಸ್ಪೈಸಸ್. ಈಗ ಯಾರು ಸಣ್ಣ ತೋಟ ಮಾಡ್ಕೋಬೇಕು ಅಂತಿರ್ತಾರೆ, ಮನೇಲಿ ಯಾವ್ದಾದ್ರು ಒಂದು ಕೈ ತೋಟ ಮಾಡ್ಕೊಬೇಕು ಅಂತಿರ್ತಾರೆ, ಸೊ ನಿಮ್ಮಲ್ಲಿ ಬಂದ್ರೆ ಅವರಿಗೆ ಗಿಡ ಮತ್ತೆ ಗೊಬ್ಬರ ಅದಕ್ಕೆ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀರಾ? ಇನ್ಫಾರ್ಮೇಶನ್ ಕೊಡ್ತೀವಿ. ಮತ್ತೆ ನಾವು ಪ್ರಾಕ್ಟಿಕಲ್ ಆಗಿ ಬೆಳೆದಿದ್ದೀವಿ. ಓಕೆ. ನೀವು ಅದನ್ನ ನೋಡ್ಬಿಟ್ಟು ಬೇಕಂದ್ರೆ ನಾವು ಪರ್ಚೇಸ್. ಖಂಡಿತ ವೆರಿ ಇನ್ಫಾರ್ಮೇಟಿವ್ ಸರ್. ಯಾಕೆಂದ್ರೆ ಕೃಷಿ ಈಗಿನ ಮುಂದಿನ ಬರ್ತಾ ಇರೋ ಜನರೇಷನ್ಗೆ ತುಂಬಾ ಅಟ್ರಾಕ್ಟಿವ್ ಫೀಲ್ಡ್ ಅಂತ ಹೇಳ್ಬೋದು. ಸೊ ನಾವು ಕೃಷಿನ ಕಮರ್ಷಿಯಲೈಸ್ ಮಾಡ್ಕೊಂಡ್ರೆ ಏನು ಬೆನಿಫಿಟ್ಸ್ ಅನ್ನೋದನ್ನ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಬಿಕಾಸ್ ನಾವು ಪೂರ್ತಿ ಎಲ್ಲ ಆರ್ಗ್ಯಾನಿಕ್ ಅಲ್ಲಿ ಮಾಡಿರೋದು. ಓಕೆ. ಬೆಳೆದಿದ್ದೆಲ್ಲಾನು ಆರ್ಗ್ಯಾನಿಕ್ ಅಲ್ಲಿನೇ, ಎಲ್ಲ ಇಡೀ ತೋಟನೇ ಆರ್ಗ್ಯಾನಿಕ್. ಓಕೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು, ನಿಮಗೆ ಯಾವ್ದಾದ್ರು ವೆರೈಟಿ ಆಫ್ ಫ್ರೂಟ್ಸ್ ಸಸಿಗಳು ಬೇಕಿದ್ರೆ ನೀವು ಸ್ವದೇಶಿ ಮೇಳಕ್ಕೆ ಬಂದಾಗ ಇವರು ಎಂಟ್ರೆನ್ಸ್ ಅಲ್ಲೇ ಸ್ಟಾಲ್ ಪಕ್ಕದಲ್ಲಿದ್ದಾರೆ. ಇವ್ರ ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ನನ್ನ ಚಾನಲ್ ನಲ್ಲಿ ಹಾಕ್ತೀನಿ. ಅಂಡ್ ದಯವಿಟ್ಟು ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. 99720 77357 99720 77357. ದಯವಿಟ್ಟು ನೀವು ಇಲ್ಲಿ ಬಂದಾಗ ದಯವಿಟ್ಟು ಈ ಜಾಗವನ್ನ ಮಿಸ್ ಮಾಡಬೇಡಿ. ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಎ ಯುನೀಕ್ ವೈಟೇಜ್. ನರ್ಸರಿ ಬಂದು ಇದೆ ಹತ್ರದಲ್ಲೇ, ಫಾರ್ಮ್ ಬೆಳ್ಳಾವಿ ಹತ್ರ ಇದೆ. ಓಕೆ. ಸೊ ಊರಿಂದ ಒಂದು 18 ಕಿಲೋಮೀಟರ್ ಆಗುತ್ತೆ. ಖಂಡಿತ ಸರ್, ನಾನು ನಿಮ್ಮ ಬೆಳಗಾವಿಗೆ ಬರ್ತೀನಿ. ಬಿಕಾಸ್ ನಂದು ಅಲ್ಲೇ ಬೆಳಗಾವಿ ಹತ್ರನೇ ಇರೋದು. ಸೊ ಒಂದ್ ದಿವಸ ನಿಮ್ಮ ತೋಟವನ್ನ ನನಗೆ ದಯವಿಟ್ಟು ಪರಿಚಯ ಮಾಡಿಸ್ಕೊಡಿ. ನನ್ನ ಸ್ನೇಹಿತರು ಕೂಡ ಅವರು ಈಗ ಮೈನ್ ಫಾರ್ಮಿಂಗ್ ಬಂದಿದ್ದಾರೆ. ವಿ ಆರ್ ಫ್ರಮ್ IT ಇಂಡಸ್ಟ್ರಿ. ನಾವು IT ನಲ್ಲೆಲ್ಲ 15 ವರ್ಷ ಎಲ್ಲ ಮಾಡಿ ಇವಾಗ ಫಾರ್ಮಿಂಗ್ ಕಡೆ ಸ್ವಲ್ಪ ಕೈ ಜೋಡಿಸ್ತಾ ಇದ್ದೀವಿ. ಸೊ ನಿಮ್ಮ ಮಾರ್ಗದರ್ಶನ ಸಿಕ್ಕಿದ್ರೆ ನಮ್ಮಂತ ಯುವ ರೈತರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಇಲ್ಲಿದೆ. ಸೊ ಇದು ಸರ್ ಒಂದು ನಿಮಿಷ ಸ್ವಲ್ಪ ಸರ್. ಸೊ ನೀವು ನೋಡ್ಬೋದು, ಇದು ಚೆನ್ನಕೇಶವ ಫಾರ್ಮ್ ಮತ್ತು ನರ್ಸರಿ ಅಂತ ಹೇಳಿ ನಿಮಗೆ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಅವರು ತುಂಬಾ ವೆರೈಟೀಸ್ ಆಫ್ ಫ್ರೂಟ್ಸ್ ಮತ್ತೆ ಸಸಿಗಳನ್ನ ಕೊಡ್ತಾರೆ. ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನಿಮ್ಮ ಮನೆ ಕೈ ತೋಟಕ್ಕೂ ಕೂಡ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಯಾವುದೇ ಸಸಿಗಳು ಬೇಕಾಗಿತ್ತಲ್ಲಿ ಇಲ್ಲಿ ಲೈವ್ ಸಸಿಗಳು ಕೂಡ ಇದೆ. ಸೊ ಇದು ನಿಮ್ಗೆ ಬಂದು ನೋಡಿ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು ಮಾಡ್ಬೋದು. ಅಂಡ್ ಅವರೇ ಬೆಳೆದಿರತಕ್ಕಂತ ಪ್ರಾಡಕ್ಟ್ಸ್ಗಳಿದು. ಮೆಣಸು ಇರ್ಬೋದು, ಅರಿಶಿಣದ ಪುಡಿ ಇರ್ಬೋದು, ಅರಿಶಿಣ ಇರ್ಬೋದು. ಇದು ಯೂನಿಕ್ ಮೆಟೀರಿಯಲ್ ಅಂತ ಹೇಳ್ಬೋದು. ನೋಡಿ, ಲಕ್ಷ್ಮಣ ಫಲ ಆಲ್ರೆಡಿ ನೀವು ಅಲ್ಲಿ ನೋಡಿದ್ರಿ, ರಾಮಫಲ, ಇದು ಲಕ್ಷ್ಮಣ ಫಲ. ಅಂಡ್ ಇದು ಕರಿಬೇವು, ತೈವನ್ ಕರಿಬೇವು ಅಂತ ಚಿಕ್ಕ ಎಲೆ ಬರುತ್ತೆ ಇದು. ಓಕೆ. ನೀವು ಇದು ಹೆಂಗೆ ಅಂದ್ರೆ ಒಗ್ಗರಣೆಗೆ ಹಾಕಿದಾಗ ಎಲೆನೇ ಕಾಣಿಸಲ್ಲ. ಓಕೆ. ಈ ಬೇರೆ ದೊಡ್ಡ ದೊಡ್ಡ ಎಲೆ ಇರುತ್ತೆ, ಅದನ್ನ ತಿನ್ನಲ್ಲ, ಬಿಟ್ಬಿಡ್ತಾರೆ ಸೈಡ್ಗೆ. ಎಸ್, ನೀವು ಇನ್ನೊಂದ್ಸಲಿ ನೋಡ್ಬೋದು, ತೈವನ್ ಕರಿಬೇವು ಎಷ್ಟು ಸಾಫ್ಟ್ ಅಂಡ್ ಎಷ್ಟು ಮೈನ್ಯೂಟ್ ಆಗಿದೆ. ಇದು ದೊಡ್ಡದು ಗಿಡ ಆದ್ರೂ ಇಷ್ಟೇ ಇರುತ್ತೆ ಸರ್, ಎಲೆ ಇಷ್ಟೇ ಸಣ್ಣ ಬರುತ್ತೆ. ಓಕೆ. ಸೊ ಈ ವೆರೈಟಿನ ನೋಡಿ ನಿಮ್ಮ ಮನೆ ಆಜು ಬಾಜು ಹಾಕೊಂಡ್ರು ಕೂಡ ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಮಾಡೋ ಅಡಿಗೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ಫುಲ್ ಆಗುವಂತ ಐಟಮ್ ಇದು. ಸೊ ಒನ್ ಮೋರ್ ಟೈಮ್, ನೀವು ಇದನ್ನೆಲ್ಲ ಲೈವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಸ್ವದೇಶಿ ಮೇಳಕ್ಕೆ ಬರಬೇಕು. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾಗೆ ಇಲ್ಲಿ ನಿಮಗೆ ಇನ್ನಷ್ಟು ವೆರೈಟಿ ಐಟಮ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ನಾವು ನಿಮ್ಮ ತೋಟಕ್ಕೆ ಒಂದ್ಸಲ ಬರ್ತೀವಿ. ಅಂಡ್ ಪ್ಲೀಸ್ ಹೆಲ್ಪ್ಫುಲ್. ಥ್ಯಾಂಕ್ ಯು ಸರ್. ಇದನ್ನ ನಾನು ಪಬ್ಲಿಷ್ ಮಾಡ್ತೀನಿ.